ಇಂದು ಅನೇಕ ಜನರು ವಿವಿಧ ಕಷ್ಟಗಳಲ್ಲಿ ಬದುಕುತ್ತಿದ್ದಾರೆ. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಇನ್ನು ಕೆಲವರಿಗೆ ಮನಸ್ಸಿನ ಭಯ ಮತ್ತು ಆತಂಕ. ಕೆಲವರು ರಾತ್ರಿ ನಿದ್ದೆ ಇಲ್ಲದೆ ಅಳುತ್ತಾರೆ. ಕೆಲವರು ತಮ್ಮ ನೋವನ್ನು ಯಾರ ಮುಂದೆಯೂ ಹೇಳದೆ ಒಳಗಡೆ ಅನುಭವಿಸುತ್ತಾರೆ. ಇಂತಹ ಸಮಯದಲ್ಲಿ ಅನೇಕ ಭಕ್ತರು ರಾಯರ ಆಶ್ರಯ ಪಡೆಯುತ್ತಾರೆ. ರಾಯರನ್ನು ನಂಬಿದರೆ ಕಷ್ಟಗಳು ತಕ್ಷಣ ಮಾಯವಾಗುತ್ತವೆ ಎಂದು ಅಲ್ಲ, ಆದರೆ ಕಷ್ಟವನ್ನು ಎದುರಿಸುವ ಧೈರ್ಯ ಸಿಗುತ್ತದೆ ಎಂದು ಅನೇಕರು ಅನುಭವ ಹಂಚಿಕೊಳ್ಳುತ್ತಾರೆ. ಜೀವನದಲ್ಲಿ ಕತ್ತಲೆ ಬಂದಾಗ ಒಂದು ದೀಪ ಎಷ್ಟು ಮುಖ್ಯವೋ, ಕಷ್ಟದ ಸಮಯದಲ್ಲಿ ನಂಬಿಕೆಯೂ ಅಷ್ಟೇ ಮುಖ್ಯ. ರಾಯರ ಮೇಲಿನ ಭಕ್ತಿ ಅನೇಕ ಜನಗರಿಗೆ ಆ ನಂಬಿಕೆಯನ್ನು ಕೊಟ್ಟಿದೆ. ಇಂದು ಕೂಡ ಸಾವಿರಾರು ಭಕ್ತರು ತಮ್ಮ ದುಃಖ, ಭಯ, ಕಣ್ಣೀರು ಮತ್ತು ಪ್ರಾರ್ಥನೆಗಳನ್ನು ರಾಯರ ಮುಂದೆ ಇಡುತ್ತಾರೆ. ಅವರ ನಂಬಿಕೆ ಒಂದೇ: ರಾಯರೇ ನನಗೆ ದಾರಿ ತೋರಿಸಿ. ಕಷ್ಟಗಳು ಎಲ್ಲರ ಜೀವನದಲ್ಲೂ ಬರುತ್ತವೆ, ಆದರೆ ನಂಬಿಕೆ ಕಳೆದುಕೊಳ್ಳುವವನು ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಶ್ರೀ ರಾಘವೇಂದ್ರರ ಸಂದೇಶವು ಅದೇ: ಭಕ್ತಿ, ತಾಳ್ಮೆ ಮತ್ತು ನಂಬಿಕೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಒಂದು ದಿನ ಈ ಕಷ್ಟವು ಕಳೆಯುತ್ತದೆ. ನಿಜ ಭಕ್ತರೇ, ರಾಯರು ನನ್ನ ಜೀವನದಲ್ಲಿ ಬಂದಾಗ ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಯಿತೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮುಂದೆ ನನಗೆ ರಾಯರು ಎಂದು ನನಗೆ ಗೊತ್ತಿರಲಿಲ್ಲ. ಮಂತ್ರಾಲಯವೆಂದು ತಿಳಿದಿತ್ತು ಅಷ್ಟೇ. ನಿಜವಾಗಿ ನನಗೆ ರಾಯರ ಮೇಲೆ ಹೇಗೆ ಭಕ್ತಿ ಬಂದಿತ್ತು ಎಂದರೆ, ಯಾರೋ ಹೇಳಿದ ಮಾತು ಕೇಳಿ ನಾನು ರಾಯರನ್ನು ನಂಬಲಿಲ್ಲ. ಆದರೆ ನನ್ನ ಜೀವನದಲ್ಲಿ ನಿಜವಾಗಿ ರಾಯರು ನನಗೆ ಕನಸಿನಲ್ಲಿ ಬಂದು ನಂಬುವಂತೆ ಮಾಡಿದರು. ಆ ಒಂದು ರಾತ್ರಿ ನಾನು ನಿದ್ದೆಯಲ್ಲಿದ್ದೆ, ಗಾಢ ನಿದ್ದೆಯಲ್ಲಿದ್ದೆ. ಅಂದು ಯಾರೋ ಇಬ್ಬರು ಬಂದು ನಾನು ನಡೆದುಕೊಂಡು ಹಾದಿಯಲ್ಲಿ ಎದುರು ಬಂದರು. ಒಬ್ಬರು ನನಗೆ ಕರೆದು ಚೀಟಿ ಕೊಟ್ಟರು. ಯಾರಿಬ್ಬರು ನನಗೆ ಚೀಟಿ ಕೊಡುತ್ತಿದ್ದಾರೆ ಎಂದು ನಾನು ಗಾಬರಿಯಿಂದ ಆ ಚೀಟಿಯನ್ನು ತೆರೆದು ನೋಡಿದರೆ, ಅದರಲ್ಲಿ ರಾಯರಿದ್ದಾರೆ ಎಂದು ಚೀಟಿಯಲ್ಲಿ ಬರೆದಿತ್ತು. ತಕ್ಷಣ ಅವರನ್ನು ನೋಡಿದರೆ ಅವರು ಮಾಯವಾಗಿದ್ದರು. ಅಷ್ಟೇ ನನಗೆ ಗುರುತಿರೋದು ವೀಕ್ಷಕರೇ. ಮತ್ತೆ ಬೆಳಗಿನ ಜಾವ ನನಗೆ ಒಂದು ಏನಿದು, ಯಾರವರು, ನನಗೆ ಚೀಟಿ ಹೇಗೆ ಕೊಟ್ಟರು ಎಂದು ನಾನು ರಾಯರ ರಾಯರಿದ್ದಾರೆ ಅನ್ನುವ ಪದ ಬರೀತಿತ್ತಲ್ಲವೇ ಎಂದು ಯೋಚಿಸುತ್ತಿದ್ದೆ. ಆಗ ನನಗೆ ತಕ್ಷಣ ಯೂಟ್ಯೂಬ್ ಓಪನ್ ಮಾಡಿದರೆ ರಾಯರ ಒಂದು ಸಾಂಗ್ ಬಂತು. ಅದು ಮಂತ್ರಾಲಯದ ಬಗ್ಗೆ ಇತ್ತು. ಆಗ ನನಗೆ ತಿಳಿಯಿತು, ಇದು ಯಾಕೋ ರಾಯರ ಪವಾಡ ಇದ್ದ ಹಾಗೆ ಇದೆಯಲ್ಲ ಅಂತ ಅಂದುಕೊಂಡೆ ನಾನು. ಜನರೇ, ನಾನು ಹೀಗೆ ರಾಯರನ್ನು ನಂಬಲು ಸ್ಟಾರ್ಟ್ ಮಾಡಿದೆ. ರಾಯರನ್ನು ನಂಬಿದಾಗಿಂದ ನನ್ನ ಜೀವನದಲ್ಲಿ ಕಷ್ಟಗಳು ಇಲ್ಲ ಎಂದಲ್ಲ, ನನ್ನ ಜೀವನದಲ್ಲಿ ಕೂಡ ಕಷ್ಟಗಳಿವೆ. ಆದರೆ ಏನೋ ಒಂದು ರಾಯರನ್ನು ನಂಬಿದಾಗ ಒಂದು ಧೈರ್ಯ, ಒಂದು ಶಕ್ತಿ, ಬದುಕಿನ ಮೇಲೆ ಒಂದು ನಂಬಿಕೆ ಇದೆ. ನಾನು ರಾಯರಿಗೆ ಪ್ರತಿ ಗುರುವಾರ ಪೂಜೆ ಮಾಡುವುದನ್ನು ನೋಡಿ ಕೆಲವರು ಆಡಿಕೊಳ್ಳುತ್ತಿದ್ದರು, ನಗುತ್ತಿದ್ದರು. ನಾನು ದಿನ ಗುರುವಾರ ಬಂದರೆ ಸಾಕು, ವಾಟ್ಸಾಪ್ನಲ್ಲಿ ಸ್ಟೇಟಸ್ ಹಾಕಿದರೆ, ಸ್ಟೋರಿಗೆ ಹಾಕಿದರೆ ನನ್ನನ್ನು ಆಡಿಕೊಳ್ಳುತ್ತಿದ್ದರು, ನಗುತ್ತಿದ್ದರು. ಆದರೂ ನಾನು ರಾಯರ ಮೇಲೆ ಇರುವ ನಂಬಿಕೆಯನ್ನು ಬಿಡಲಿಲ್ಲ. ಮತ್ತೊಬ್ಬ ಭಕ್ತರಿದ್ದರು ನಮ್ಮ ಊರಿನಲ್ಲಿ. ಅವರು ನನಗೆ ಧೈರ್ಯ ನೀಡಿ, ಯಾರು ಎಷ್ಟೇ ಅಂದರು, ಎಷ್ಟೇ ಅವಮಾನ ಮಾಡಿದರೋ, ನೀನು ಮಾತ್ರ ರಾಯರನ್ನು ನಂಬುವುದನ್ನು ಬಿಡಬೇಡ. ರಾಯರು ನಿನ್ನ ಜೀವನದಲ್ಲಿ ಏನಾದರೂ ನಿನಗೆ ಮಾಡೇ ಮಾಡುತ್ತಾರೆ. ನಿನಗೆ ಪೂಜೆ ಮಾಡುವುದಕ್ಕೆ ಪ್ರತಿಫಲ ಕೊಟ್ಟೇ ಕೊಡುತ್ತಾರೆ ಎಂದು ನನಗೆ ಭರವಸೆ ನೀಡಿದರು. ಮತ್ತೆ ನಾನು ರಾಯರಿಗೆ ಪೂಜೆ ಮಾಡುವುದನ್ನು ಸ್ಟಾರ್ಟ್ ಮಾಡಿದೆ. ಆದರೆ ಜನರೇ, ರಾಯರನ್ನು ಪೂಜೆ ಮಾಡುವಾಗಿಂದ ನನಗೆ ಏನೋ ಒಂದು ಶಕ್ತಿ, ಏನೋ ಒಂದು ಧೈರ್ಯ, ಏನೋ ಒಂದು ಭಯ ಬಂದಾಗ ನನಗೆ ರಾಯರಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅಂದುಕೊಂಡರೆ ಸಾಕು, ನನ್ನಲ್ಲೇ ಏನೋ ಒಂದು ತಿಳಿಯದ ಹಾಗೆ ನನ್ನ ಮನಸ್ಸಿನಲ್ಲಿ ಒಂದು ಶಕ್ತಿ ಬರುತ್ತದೆ. ತುಂಬಾ ಭಯದಲ್ಲಿ ಇದ್ದಾಗ ರಾಯರನ್ನು ನೆನೆಸಿಕೊಂಡರೆ ಸಾಕು, ಧೈರ್ಯ ಬರುತ್ತದೆ. ಜನರೇ, ನೀವು ನಿಜವಾಗಿ ನಂಬೋದಿಲ್ಲ, ಆದ್ರೆ ನನ್ನ ಜೀವನದಲ್ಲಿ ರಾಯರು ಬಂದಾಗಿನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಶಕ್ತಿ, ಹಣ ಆಸ್ತಿ ಕೊಟ್ಟಿದ್ದಾರೆ ಎಂದು ನಾನು ಹೇಳುವುದಿಲ್ಲ, ಆದ್ರೆ ನನಗೆ ಬದುಕಲು ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ. ಎಷ್ಟೋ ಕಷ್ಟದ ಸಮಯದಲ್ಲಿ ನನ್ನ ಮನಸ್ಸಿಗೆ ಧೈರ್ಯ ತುಂಬಿದ್ದಾರೆ. ನಾನು ಯಾರನ್ನು ರಾಯರನ್ನು ನಂಬಿ ಎಂದು ಹೇಳುತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ ಏನೆಲ್ಲ ನಡೆಯಿತು, ನನಗೆ ಹೇಗೆ ಶಕ್ತಿ, ಧೈರ್ಯ ಬಂದಿತು ಎನ್ನುವುದು ನಿಮಗೆ ತಿಳಿಸುತ್ತಿದ್ದೇನೆ ವೀಕ್ಷಕರೇ. ನನಗೆ ಯಾವಾಗಲೂ ಸಹ ಮಂತ್ರಾಲಯಕ್ಕೆ ಹೋಗಬೇಕು ಎಂದು ಅನಿಸುತ್ತದೆ. ಅವರ ಮಡಿಲಲ್ಲಿ ಕುಳಿತುಕೊಂಡು ನನ್ನಲ್ಲಿರುವ ಕಷ್ಟಗಳನ್ನು ಅವರೊಂದಿಗೆ ನಾನು ಹಂಚಿಕೊಳ್ಳಬೇಕು ಎಂದು ಅನಿಸುತ್ತದೆ. ಇವಾಗಲೂ ನಮ್ಮ ಮನೆಯಲ್ಲಿ ಒಂದು ರಾಯರ ಚಿಕ್ಕ ಫೋಟೋ ಇದೆ. ನಾನು ಪ್ರತಿದಿನ ಮಲಗುವಾಗ ಅವರನ್ನು ನೋಡಿ ಮಲಗುತ್ತೇನೆ. ಪ್ರತಿದಿನ ಏಳುವಾಗ ಅವರ ಮುಖವನ್ನೇ ನೋಡಿ ನಾನು ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡುತ್ತೇನೆ. ಎಷ್ಟೋ ಕಷ್ಟದ ಸಮಯ ನಾನು ತುಂಬಾ ರಾಯರನ್ನು ನೆನೆಸಿಕೊಳ್ಳುತ್ತೇನೆ. ನನಗೆ ಭಯ ಬಂದಾಗ ರಾಯರೇ 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 ಎಂದು ಜಪಿಸುತ್ತೇನೆ. ನನಗೆ ಆಗ ಒಂದು ಆತ್ಮಸ್ಥೈರ್ಯ, ಒಂದು ಧೈರ್ಯ ನನಗೆ ರಾಯರು ಕೊಡುತ್ತಾರೆ.
ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಜನರೇ.